ಎಸ್ ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳ ಜನ ಮೆಸೇಜ್ ಹಾಕತ್ತಿದ್ರಿ, ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಕಾರಣ ಮೊಬೈಲ್ ಸ್ವಲ್ಪ ಇಶ್ಯೂ ಆಗಿತ್ತು, ಅದಕ್ಕೋಸ್ಕರ ಕ್ಲಾಸ್ ಮಾಡಲಿಕ್ಕಾಗಿರಲಿಲ್ಲ. ಸೊ ಇವಾಗಿನ ತನಕ 5ನೇ ತಾರೀಕಿಂದು ಎಲ್ಲ ಶಿಫ್ಟ್ಗಳನ್ನು ಮಾಡಿದ್ದೀವಿ. 2 ದಿನದ್ದು. ಈಗ 3ನೇ ದಿನ ಅಂದರೆ ಫೆಬ್ರವರಿ 6, 2025 ಅವತ್ತಿನ ದಿನದಿಂದ ಏನು ಮಾಡೋಣ ರೀ, 1ನೇ ಶಿಫ್ಟಲ್ಲಿ ಬಂದಂಥದ್ದು ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗಿದ್ದು ಅಂತೇಳಿ ಅವುಗಳನ್ನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಡನ್. ಅದೇ ರೀತಿ ಯಾರು ಓಲ್ಡ್ ವಿಡಿಯೋಸ್ ನೋಡಿಲ್ಲ ನೋಡಿರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಏನು ಮಾಡ್ತೀನಿ, ಎಲ್ಲ ಶಿಫ್ಟ್ಗಳನ್ನು ಕೂಡಿ ಒಂದು 100 ಕ್ವಶನ್ಸು ಸೆಲೆಕ್ಟೆಡ್ ಕ್ವಶನ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದೇ ರೀತಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ ಬಿ ಕೆ ಫ್ರೀ ಕ್ಲಾಸಸ್ ಅಂತೇಳಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ ರೀ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನಂತ ನೋಡಿರಿ. ವಾರ್ಷಿಕ 12% ಬಡ್ಡಿ ದರದಲ್ಲಿ 10 ತಿಂಗಳಿಗೊಮ್ಮೆ ಲೆಕ್ಕ ಹಾಕಲಾಗುತ್ತದೆ. ಅಂದರೆ 10 ತಿಂಗಳಿಗೊಮ್ಮೆ ಲೆಕ್ಕ ಹಾಕತ್ತಾರೆ ಅಂತ ಹೇಳ್ತಾರೆ ಅವರು. ಅದೇ ರೀತಿ ಎಕ್ಸ್ ಮೊತ್ತವು 2.5 ವರ್ಷಗಳಲ್ಲಿ 54,571 ಆಗುತ್ತದೆ. ಹಾಗಾದರೆ ಎಕ್ಸ್ನ ಮೌಲ್ಯವೆಷ್ಟು, ಆ ಮೊತ್ತ ಎಷ್ಟು ಅಂತ ಕೇಳತ್ತಾರ ಅವರು. ಓಕೆ, ಈಗ ನೀವು ಆಪ್ಷನ್ ಥ್ರೋನು ಮಾಡ್ಬೋದು. ಇಲ್ಲ ಅಂತಂದ್ರೆ ಇದಕ್ಕೆ ಇನ್ನೊಂದು ಮೆಥಡ್ ನೋಡಿರಿ. ಫಸ್ಟಿಗೆ ಅವರು ಏನೇನು ಕೊಟ್ಟಾರ ಅದನ್ನು ನಾನು ಸೊಲ್ಯೂಷನ್ ಮಾಡ್ಕೊಂತ ಹೋಗ್ತೀನಿ. ಈಗ 12% ಅಂತಂದ್ರೆ ಈಗ 12 ಇಯರ್ ಆಯಿತಾ. ಓಕೆ, 12 ಅಂದ್ರೆ 12 ವರ್ಷಕ್ಕೆ 12 ಆಯಿತು. ಅದೇ ರೀತಿ 10 ವರ್ಷಕ್ಕಂತಂದ್ರೆ ಅದೇ ರೀತಿ 10%, ಹೌದಾ. ಅದೇ ರೀತಿ ಈಗ 2.5 ವರ್ಷಕ್ಕಂತಂದಮೇಲೆ ಈಗ ಹೆಂಗೆ ಮಾಡ್ತೀರಾ, 2.5 ವರ್ಷಕ್ಕಂತಂದ್ರೆ ಇದನ್ನು ನಾನು ಮಂತ್ ಒಳಗೆ ಕನ್ವರ್ಟ್ ಮಾಡಿದರೆ 5/2 × 12, ಹೌದಾ. 2 1 2 6 ಅಂದ್ರೆ 30 ಏನಾಯ್ತು ರೀ, ತಿಂಗಳಾಯಿತು. 30 ತಿಂಗಳು ಯಾಕೆ ನಾ ಕನ್ವರ್ಟ್ ಮಾಡಿದ್ರೆ ಅವ್ರು ಏನು ಹೇಳ್ಯಾರ, 10 ತಿಂಗಳಿಗೊಮ್ಮೆ ಅಂತಂದಾರೆ. ಈಗ 10 ತಿಂಗಳು ಅಂತಂದ್ರೆ ಇದ್ರಾಗ ಎಷ್ಟು ಭಾಗ ಆಗ್ತಾವೆ, 3 ಭಾಗ ಆಗ್ತಾವೆ. ಇದು 10, ಇದು 10, ಇದು 10, 3 ಆದವ. ಡನ್ನ. ಅಂದ್ರೆ 10 10 10 ಅಂದ್ರೆ 10ಕ್ಕೆ ಎಷ್ಟು ಪರ್ಸೆಂಟೇಜು, 10ಕ್ಕೆ 10% ಅನ್ನಂಗೆ. 10 ಅಂದ್ರೆ 10, ಈಗ ಸ್ಟಾರ್ಟಿಂಗ್ ಹೇಳಿನ ಅಂದ್ರೆ 10 ತಿಂಗಳಿಗೆ 10% ಅನ್ನಂಗೆ. ಓಕೆ, ನೆಕ್ಸ್ಟ್ ನೋಡಿರಿ ಅಂದಾಗ ಈಗ ನೋಡಿರಿ ಟೈಮ್ 3, ಓಕೆ. ಆಮೇಲೆ R = 10%. ಆಮೇಲೆ P ಗೊತ್ತಿಲ್ಲ, ನಾನು ಅಸ್ಯೂಮ್ ಮಾಡ್ಕೊತೀನಿ 100. ಆಮೇಲೆ ಇಲ್ಲಿ ಈ 10% ಅನ್ನೋದನ್ನು ನಾ ಯಾವ ರೀತಿ ಬರಿಬೋದು, 1/10 ಅಂತ ಬರಿಬೋದು. ಅಂದ್ರೆ ಇದು 10 ಆದ್ರೆ ಇದು 11 ಆಗುತ್ತೆ. ಅದು 3 ವರ್ಷಕ್ಕಂದ್ರೆ 10 11. ಓಕೆ, ಈಗ ಇದು ಎಷ್ಟಾಯ್ತು, ಮಲ್ಟಿಫಿಕೇಷನ್ ಮಾಡಿದ್ರೆ 1000 ಆಯಿತು. ಇದು 1331 ಅಂದ್ರೆ 100ಕ್ಕಿಂತ ಎಷ್ಟು ಹೆಚ್ಚದ ರೀ ಇದು. ಈಗ 1000 ನಾ ಇದನ್ನು 100ಕ್ಕೆ ಕನ್ವರ್ಟ್ ಮಾಡ್ತೀನಿ. ಫಸ್ಟಿಗೆ 100ಕ್ಕೆ ಕನ್ವರ್ಟ್ ಮಾಡಿದ್ರೆ 10/10 ಮಾಡ್ತೀನಿ. ಅವಾಗ ಇದು ಎಷ್ಟಾಗುತ್ತೆ, 133.1 ಆಗುತ್ತೆ. ಅಂದ್ರೆ ಇದಕ್ಕಿಂತ ಇದು ಎಷ್ಟು ಹೆಚ್ಚಾಗಿತ್ತು ರೀ, 33.1. ಇದೇನು ಹೇಳ್ರಿ, ನಮ್ಮದು ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತೆ ರೀ, 33.5. 1ನೇ ಕ್ವಶನ್ ಇಷ್ಟ ನೀವು ಟಫ್ ಮಾಡ್ಕೋಬೇಡ್ರಿ, ನಿಮಗೆ ಅರ್ಥ ಆಗದಂತೆ ಡೀಟೇಲ್ ಮಾಡ್ತಿರ್ತೀನಿ ಅಷ್ಟೆ. ಲಾಸ್ಟ್ ಸ್ಟೆಪ್ ಈಗ ಏನು ಮಾಡ್ಬೇಕು ರೀ, ಟೋಟಲ್ ಮೊತ್ತ ಎಷ್ಟದ ರೀ, 54,571 ಡಿವೈಡೆಡ್ ಬೈ ಎಷ್ಟಕ್ಕೆ ರೀ, 1331.1 × 100. ಸೊಲ್ಯೂಷನ್ ಮಾಡಿದ್ರೆ 41,000 ಬರುತ್ತೆ. ಅಂದ್ರೆ 15 ನಿಮ್ಗೆ 20 ಮ್ಯಾಥ್ಸ್ ಕ್ವಶನ್ ಒಳಗೆ 1 4 3 ಕ್ವಶನ್ಗಳು ಈ ರೀತಿ ನಿಮ್ಗೆ ಲೆಂದಿ ಬರ್ತಿರ್ತಾವೆ. ಸೊ ನಾನು ಸ್ಕಿಪ್ ಮಾಡ್ಬೋದಾಗಿತ್ತು, ಆದ್ರೆ ಯಾವ ರೀತಿ ಮಾಡ್ಬೇಕನ್ನೋದು ಕೆಲವೊಂದು ಜನ ಬೇಕಾಗಿರುತ್ತೆ, ಅದನ್ನು ಕೂಡ ಟ್ರೈ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಹೇಳಿದ್ದು. ಓಕೆ, ಇದರ ಆನ್ಸರ್ ಎಷ್ಟು ರೀ, 41,000. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕೊನೆವರೆಗೂ ನೋಡಿರಿ, ಭಾಳಷ್ಟು ಶಾರ್ಟ್ಕಟ್ಗಳಲ್ಲಿ ಮೆಥಡ್ಗಳು ಅದಾವೆ. ದೆನ್ ನೆಕ್ಸ್ಟು ಒಂದು ಅರ್ಧಗೋಳಾಕಾರದ ಬಟ್ಟಲಿನ ತ್ರಿಜ್ಯವು 3.5 ಸೆಂಟಿಮೀಟರ್. ಹಾಗಾದರೆ ಒಳಭಾಗ ಮತ್ತು ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಿದೆ. ಹಾಗಾದ್ರೆ 10 ಸೆಂಟಿಮೀಟರ್ ಸ್ಕ್ವೇರ್ಗೆ 15 ರೂಪಾಯಿ ಆದರೆ ಒಟ್ಟು ತಗಲುವ ವೆಚ್ಚ. ಆಮೇಲೆ ಪೈ ವ್ಯಾಲ್ಯೂ ಕೊಟ್ಟಿರ್ತಾರೆ. ಈಗ ನಮಗೆ ಇದು ಫಾರ್ಮುಲಾ ಅಂತಂದ್ರೆ ಈ ಟಾಪಿಕ್ ಮೇಲೆ ನಿಮಗೆ ಬರಬೇಕಂತಂದ್ರೆ ನಮಗೇನು ಬರ್ಬೇಕಾಗತ್ತೆ ರೀ, ಫಾರ್ಮುಲಾಸ್ ಬರ್ಬೇಕಾಗುತ್ತೆ. ಓಕೆ, ಇದು ಫಾರ್ಮುಲಾ ಏನೈತೆ ರೀ, 4πr². ಓಕೆ, 4 ಹಾಗೆ ಬರೀರಿ. ಪೈ ಅಂತೂ ವ್ಯಾಲ್ಯೂ ಕೊಟ್ಟಿದ್ದಾರೆ, 22/7 ಕೊಟ್ಟಿದ್ದಾರೆ. ನೆಕ್ಸ್ಟು 3.5 ಇದನ್ನು ನಾನು 35 ಡಿವೈಡೆಡ್ ಬೈ 100 ಅಂತ ಬರಿಬೋದು. ಓಕೆ, ಅದೇ ರೀತಿ
35/100 ಸಾರಿ 10 ಅಂದರೆ ಒಂದೇ ಸೊನ್ನೆ, ಒಂದು ಮೇಲಿನ ಪಾಯಿಂಟ್ ತೆಗೆದ್ರೆ ನನಗೆ ಏನಾಗುತ್ತೆ ರೀ, ಒಂದು ಸೊನ್ನೆ ಇಡಬೇಕಾಗುತ್ತೆ. 35/10. ಓಕೆ, ಇದನ್ನು ಕಂಡುಹಿಡೀರಿ. ಅವ್ರು ಏನು ಹೇಳತ್ತಾರ, ಪ್ರತಿ ಸೆಂಟಿಮೀಟರ್ಗೆ ಎಷ್ಟು ಹೇಳ್ಯಾರ, 15 ರೂಪಾಯಿ. ಇದನ್ನು ಇಲ್ಲೇ ಮಲ್ಟಿಫಿಕೇಷನ್ ಮಾಡ್ಬೋದು, ಅದನ್ನು ನಾವು ಆಮೇಲೆ ಮಾಡಿದ್ದು ಬರುತ್ತೆ. ಇಲ್ಲ ಇಲ್ಲೇ ಮಾಡೋಣ ಅಂತಂದ್ರೆ ಏನಾಗುತ್ತೆ ರೀ, ಇದ್ರ ಮುಂದ್ಗಡೆ ಏನಾಗುತ್ತೆ ರೀ, 15 ಇಲ್ಲಿ ಬರೆಯೋಕ್ಕಾಗಲ್ಲ, ಒಂದೇ ನಿಮಿಷ. ಓಕೆ, ಇದನ್ನು ಸೊಲ್ಯೂಷನ್ ಮಾಡಿದ ಮೇಲೆ ಇದ್ರ ಮುಂದ್ಗಡೆ ಇನ್ನೊಂದು ಏನು ಬರುತ್ತೆ ರೀ, ಈಗ ಆಲ್ರೆಡಿ ಅವ್ರು ಏನು ಹೇಳ್ತಾರೆ, 15 ರೂಪಾಯಿ ಪರ್ 10 ಸೆಂಟಿಮೀಟ್ರ್, ಅಂದ್ರೆ 10ಕ್ಕೆ 15 ರೂಪಾಯಿ ಅಂತ ಅವ್ರು ಹೇಳತ್ತಾರೆ. ಓಕೆ, ಇದು ಇಕ್ವೇಷನ್ ನೆಕ್ಸ್ಟ್ ಪೇಜ್ ಒಳಗೆ ಇನ್ನೊಂದು ಸಲ ಬರೀತೀನಿ, ಗೊತ್ತಾಯ್ತಿಲ್ಲ ಬರೀದು. ಈಗ ನೋಡಿರಿ ಏನದ ರೀ, 4 × ಪೈ ಅಂತಂದ್ರೆ 22/7 ಅದ. ಓಕೆ, ನೆಕ್ಸ್ಟು ಆರ್ ಅಂದ್ರೆ 3.5 ಇದ್ದದ 35/10 ಬರಿತೀವಿ. ಆಮೇಲೆ ಇದು ಫಾರ್ಮುಲಾ ಪ್ರಕಾರ ಆಯಿತು. ಆಮೇಲೆ ಅಮೌಂಟ್ ಕೊಟ್ಟಾರಲ್ಲ 15 ರೂಪಾಯಿ ಪರ್ 10 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕು ನಾವು. ಓಕೆ, 7 1 7 5 ಓಕೆ, ನೆಕ್ಸ್ಟು 5 3 5 2 ಕಲರ್ ಚೇಂಜ್ ಮಾಡೋಣ. ನೆಕ್ಸ್ಟು ಎಲ್ಲಿದಪ್ಪ, 5 2 5 7 ನೆಕ್ಸ್ಟು 2 5 2 2 ಮತ್ತು 2 1 2 11 ಎಲ್ಲ ಇಂಟು ಮಾಡಿರಿ. 7 3 21 ಇಂಟು 11. ಓಕೆ, ಆಮೇಲೆ ಈ 2 ಗೆಟ್ ಕ್ಯಾನ್ಸಲ್ ಆಯಿತು. ಓಕೆ, ಆಮೇಲೆ ಈ 5 ಹೋಯಿತು. 11 ಇಂಟು 21 ಅಂತಂದ್ರೆ 231. ಅಂದರೆ ಸಪ್ರೇಟ್ ಮಾಡೋ ಬದಲಿ ನಾವು ಒಂದೇ ಸಲ ಮಾಡಿದ್ರೆ ಈ ಸಿಂಪ್ಲಿಫಿಕೇಷನ್ ಮಾಡುವಾಗ ಈಸಿ ಆಗುತ್ತೆ ಅಂತೇಳಿ ತೋರಿಸ್ಕೊಟ್ಟಿದ್ದು. ಓಕೆ, 231 ರೂಪಾಯಿಗಳು ತಗಲುವ ಟೋಟಲ್ ವೆಚ್ಚ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಓಕೆ, 4% ಆಫ್. ಈಗ 4% ಆಫ್ ಅಂದ್ರೆ 4% ಅಂದರೆ /100 ಬರಿತೀವಿ, ಇಂಟು ಎಕ್ಸ್. ಈ ಎಕ್ಸ್ ವ್ಯಾಲ್ಯೂದ 4% ಅಂದ್ರೆ 132 ಅಂತಂದ್ರೆ ನಾವು ಫಸ್ಟಿಗೆ ಇಲ್ಲೇ ಸಿಂಪ್ಲಿಫೈ ಮಾಡಿಬಿಡ್ರಿ. 4 ಈ ಕಡೆ ಡಿವೈಡ್ ಆಗುತ್ತೆ, 4 1 4 3 12 4 3 12 ಅಂದರೆ 33 ಆಯಿತು. ಈ 100 ಈ ಕಡೆ ಇಂಟು ಆಗುತ್ತೆ, 3300 ಈಸ್ ದ ಫೈನಲ್ ಆನ್ಸರ್. ವೆರಿ ಸಿಂಪಲ್. ಪ್ರತಿಯೊಂದು ಶಿಫ್ಟಲ್ಲಿ ಕ್ವಶನ್ಸನ್ನು ಬಂದವು. ದೆನ್ 4th ಕ್ವಶನ್. ಒಂದು ರೈಲು 40 km/h ವೇಗದಲ್ಲಿ ಚಲಿಸಿದರೆ ಅದು ತನ್ನ ಗಮ್ಯ ಸ್ಥಾನವನ್ನು 10 ನಿಮಿಷ ತಡವಾಗಿ ತಲುಪುತ್ತದೆ. ಆದರೆ ಒಂದು ವೇಳೆ 45 km ವೇಗದಲ್ಲಿ ಚಲಿಸಿದರೆ ತನ್ನ ಗಮ್ಯ ಸ್ಥಾನವನ್ನು 4 ನಿಮಿಷ ತಡವಾಗಿ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಸರಾಸರಿ ಸಮಯವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಿದೆ. ಈಗ ನೋಡಿರಿ, ಸ್ಪೀಡ್ ಇಂಟು ಟೈಮ್ ರೆಸಿಪ್ರೋಕಲ್ ಇರುತ್ತೆ. ಇದು 40 ಅಂದರೆ ಇದು 45 ಅಂತ ನಾನು. ಓಕೆ, ಒಂದು ಸಲ 40 ಒಂದು ಸಲ 45 ವೇಗ. ಅದೇ ರೀತಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಟೈಮ್ ಇನ್ವರ್ಸ್ ಆಗುತ್ತೆ. ಇದು 45 40. ವಾಟ್ ಈಸ್ ದ ಡಿಫ್ರೆನ್ಸ್? 5. ಅಂದ್ರೆ 5 ಅಂದ್ರನ, ಈಗ 5 ಅಂದ್ರೆ ಡಿಫ್ರೆನ್ಸು. ಈಗ ಇಲ್ಲಿ 10 ನಿಮಿಷ ಅದ ರೀ, ಇಲ್ಲಿ ಇನ್ನೊಂದು ಎಷ್ಟು ಅದ, 4 ನಿಮಿಷ ಅದ. ಇದ್ರ ಡಿಫ್ರೆನ್ಸ್ ಎಷ್ಟು ಅದ ರೀ, 6 ಅದ. ಅಂದ್ರೆ 5 ಅಂದ್ರನ 6 ಡಿಫ್ರೆನ್ಸ್. 5 ಡಿಫ್ರೆನ್ಸ್ ಅಂದ್ರೆ ಇಲ್ಲಿ 6 ವ್ಯಾಲ್ಯೂ ನಮ್ಮದು. ಓಕೆ, ಅದೇ ರೀತಿ 45 ಅಂದ್ರೆ ಎಷ್ಟು ಅಂತಂದ್ರೆ 54 ಆಗುತ್ತೆ. ಓಕೆ, ಆದರೆ 54 ಆದಾಗ ಅವ್ರು ಏನು ಹೇಳ್ಯಾರ, ಆಲ್ರೆಡಿ 10 ನಿಮಿಷ ತಡವಾಗಿ ತಲುಪುತ್ತದೆ ಅಂತಂದ್ರೆ ಅದಕ್ಕಿಂತ ಮುಂಚೆ ಹೋಗ್ಬೇಕಂತಂದ್ರೆ ಈಗ ನಾವು ಏನು ಮಾಡಬೇಕು, ಇದ್ರ ಒಳಗೆ 10 ನಾವು ಮೈನಸ್ ಮಾಡಬೇಕು. ಅಂದರೆ ಎಷ್ಟಾಯಿತು, 44. ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಇಷ್ಟ ಸಿಂಪಲ್ ನೋಡಿ, 2 ಸ್ಟೆಪ್ಗಳು. ಓಕೆ, ಅದು ಪ್ರಾಕ್ಟೀಸ್ ಮಾಡಿರಿ. ಡನ್. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಪೋರ್ಷನ್, 3ನೇ ಪ್ರಪೋರ್ಷನ್. ಇದರದ್ದು ಥರ್ಡ್ ಪ್ರಪೋರ್ಷನ್ ಕೇಳ. ಥರ್ಡ್ ಪ್ರಪೋರ್ಷನ್ ಅಂದರೆ ಏನಾರಿ, ಅದರದ್ದು ಫಾರ್ಮುಲಾ ನಮ್ಮದು ಫಾರ್ಮುಲಾ ಅಂತ ನಿಮಗೆ ನೆನಪಿರ್ಲಿಕ್ಕೆ, AB = √AB. AB ವ್ಯಾಲ್ಯೂ ಏನು, A ಇದು 28 ಅದ. ಇನ್ನೊಂದು ಒಂದೇ ನಿಮಿಷ, ಥರ್ಡ್ ಪ್ರಪೋರ್ಷನ್ ಕೇಳ. ಮೀನ್ ಪ್ರಪೋರ್ಷನ್ ಬೇರೆ ಆಗುತ್ತೆ, ಥರ್ಡ್ ಪ್ರಪೋರ್ಷನ್ ಆಗುತ್ತೆ. ಓಕೆ, ನಮ್ದು ಏನು ಕೇಳಿದ್ರೆ ಥರ್ಡ್ ಪ್ರಪೋರ್ಷನ್ ಅಂತ ಕೇಳ. ಥರ್ಡ್ ಪ್ರಪೋರ್ಷನ್ ಅಂದ್ರೆ B² / A ಆಗುತ್ತೆ. ಓಕೆ, B ವ್ಯಾಲ್ಯೂ ಏನದ, 112 ಡಿವೈಡೆಡ್ ಬೈ A ಮೀನ್ಸ್ 28. ಓಕೆ, ಸಿಂಪ್ಲಿಫೈ. 22 1 22 4 ಅಂದರೆ 448 ಈಸ್ ದ ಥರ್ಡ್ ಪ್ರಪೋರ್ಷನ್ ಆಫ್ 28 and 112. ಆಪ್ಷನ್ ನಂಬರ್
ಬಿ ಈಸ್ ದ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ರೂಪೇಶ್, ಮಂದಾರ್, ಕೇತನ್ ಸರಾಸರಿ ತೂಕ 45 kg. ಓಕೆ, ಈಗ ನೋಡಿರಿ 3 ಜನದ್ದು ಏನದ ರೀ 45 kg ಅದ. ಓಕೆ, ಅಂದ್ರೆ 45 ಇಂಟು 3. ಓಕೆ, ನೆಕ್ಸ್ಟ್ ಇನ್ನೊಂದದ ರೂಪೇಶ್ ಮತ್ತು ಮಂದಾರ್ ಅವ್ರದ್ದು 43 ಅದ. ಅದೇ ರೀತಿ ಮಂದಾರ್ ಮತ್ತು ಕೇತನ್ದು 45. ಇಲ್ಲಿ 2 ಜನ ಅದಾರ, ಇಲ್ಲಿ 2 ಜನ ಅದಾರ, ಅಂದ್ರೆ ಅವ್ರು ಟೋಟಲ್ ನಾವು ಕಂಬೈನ್ ಮಾಡ್ಬೋದು. ಹೌದಾ, ಅವಂದು ಎಷ್ಟು ಅದ ರೀ ಫಸ್ಟಿಗೆ 43 ಅದ, ಇನ್ನೊಬ್ರದ್ದು 45 ಅದ. ಎರಡು ಸೇರಿಸಿದ್ರೆ ಎಷ್ಟಾಯಿತು 88 ಆಗುತ್ತೆ. ಹೌದಾ, 88. ಆದರೆ ಇಬ್ಬರು ಕಡೆ ಇಬ್ಬರಿಬ್ಬರು ಜನ ಅದಾರ, ಅಂದ್ರೆ ಇದ್ರ ಒಳಗೆ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ವೆರಿ ಸಿಂಪಲ್, ಒಂದೇ ಸ್ಟೆಪ್ದಾಗ ಮುಗಿಯುತ್ತೆ. 88 ಇಂಟು 2 ಅಂದರೆ 176 ಮೈನಸ್ 135 ಮೀನ್ಸ್ 41 ಈಸ್ ದ ಆನ್ಸರ್. ಓಕೆ, ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತೇಳಿ. ಆದ್ರೆ ಪ್ರಾಕ್ಟೀಸ್ ಬೇಕು ರೀ. ಇಂಥವು ಎಷ್ಟು ಕ್ವಶನ್ ಬರ್ತೀವಿ ಎಲ್ಲ ಮಾಡ್ತೀನಿ ನಾನು. 41 ಆಯಿತಾ? ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. 406 1388 ಭಾಗಿಸಿದಾಗ 1 ಮತ್ತು ಒಂದನ್ನು ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಅಂದ್ರೆ ರಿಮೈಂಡರ್ 1 ಮತ್ತು 3 ಇಲ್ಲಿ ಮಿಸ್ಟೇಕ್ ಆಗಿ 1 ಮತ್ತು 3 ಏನು ಬರಬೇಕು ರಿಮೈಂಡರ್ ಬರಬೇಕು ಅಂತ. ಅಂದರೆ ರಿಮೈಂಡರ್ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಆಗೈತೆ ಅನ್ನಂಗಿಲ್ಲ. ಇದು ಈಗ 406 ಅದ ರೀ, ಇದು 1388 ಅದ. ಇದರೊಳಗೆ ಎಷ್ಟು ರಿಮೈಂಡರ್ ಉಳಿತೈತಿ 3, ಇದರೊಳಗೆ 1 ಮೈನಸ್ ಮಾಡಿಬಿಡ್ರಿ. ಎಷ್ಟು ಉಳಿತು 405, ಇಲ್ಲಿ 1385. ಇಲ್ಲಿ ಒಂದು ವಿಚಾರ ಮಾಡಬೇಡ್ರಿ, ಇಲ್ಲಿ ಲಾಸ್ಟ್ ಕೊನೆಯ ಸಂಖ್ಯೆ 5 ಬಂದಿತ್ತಂದ್ರೆ ಈ ಸಂಖ್ಯೆ ನಮ್ಮದು ಕೊನೆಗೆ 5ರಿಂದ ಭಾಗ ಹೋಗಬೇಕು. ಅಂದ್ರೆ ನಮ್ಮದು ಆನ್ಸರ್ ಎಷ್ಟು 5. ಅಂದ್ರೆ 5ರಿಂದ ಭಾಗ ಹೋತಂದ್ರೆ ನಮ್ಮದು ಇಷ್ಟು ರಿಮೈಂಡರ್ ಉಳಿದನ್ನ ರಿಮೈಂಡರ್ ಹೊರಗೆ ತೆಗ್ದೀನಿ ಫಸ್ಟಿಗೆ. ಓಕೆ, ಮಾಡೋ ಮೆಥಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೆಕ್ಸ್ಟ್ ಎಲ್ಲ ಈ ರೀತಿ ಕೇಳಿದಾರೆ ಕ್ವಶನ್ಸ್. ಎಲ್ಲಿಂದ 6ನೇ ತಾರೀಕಿಂದ 1ನೇ ಶಿಫ್ಟಲ್ಲಿ ಸ್ಟಾರ್ಟ್ ಆಗಿತ್ತು. ಓಕೆ, ಡನ್. ನೆಕ್ಸ್ಟು ಪೆಟ್ರೋಲ್ನ ಬೆಲೆಯು 50ರಷ್ಟು ಹೆಚ್ಚಾಗುತ್ತದೆ. ಇದರ ಮೇಲಿನ ವೆಚ್ಚವು 14ರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯಲ್ಲಿ ಎಷ್ಟು ಕಡಿಮೆ ಮಾಡಬೇಕು ಅಂತ ಕೇಳ. ಓಕೆ, ಫಸ್ಟಿಗೆ ಏನಂದು 100 ಅದ ರೀ. ಓಕೆ, ಎಷ್ಟು ಅದ ರೀ 100. ಈ 100 ಇದ್ದದ್ದು 50% ಹೆಚ್ಚಾಗೈತಿ. ಆಮೇಲೆ ಏನಂತ ನಾವು 14ರಷ್ಟು ಹೆಚ್ಚಾಗಬೇಕಂತಂದಾಗ ಡಿಫ್ರೆನ್ಸ್ ಎಷ್ಟದ 36 ಅದ. ಆ 36 ಎದಕ್ಕೆ ರೀ 150ಗೆ 36 ಅದ, 100ಕ್ಕೆ ಎಷ್ಟು? ಹೌದಾ, ಈ 0 ನೆಕ್ಸ್ಟು 5 3 5 2 ನೆಕ್ಸ್ಟು 3 1 3 12 ಎಷ್ಟು 24% ಕಡಿಮೆ ಮಾಡಬೇಕು ಅಂತಂದ. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್. ಇಂಥವು ಪ್ರತಿ ಒಂದು ಶಿಫ್ಟಲ್ಲಿ ಅದಾವ, ವೆರಿ ವೆರಿ ಇಂಪಾರ್ಟೆಂಟ್. ಡನ್. ಓಕೆ, 9th ಕ್ವಶನ್. 30 25 43 ಅನುಕ್ರಮ ರಿಯಾಯಿತಿಗಳ ಸಮಾನವಾದ ಒಂದೇ ರಿಯಾಯಿತಿ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಈ 3 ಕೊಡು ಬದಲಿ ಒಂದೇ ಕೊಡ್ಬೋದಿತ್ತಲ್ಲ. 30% ಅನ್ನೋದನ್ನು ಹೆಂಗೆ ಬರಿತೀನಿ 3/10 ಬರಿತೀನಿ. ಓಕೆ, ಅದೇ ರೀತಿ 25% ಅಂದರೆ 1/4 ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು 40% 2/5 ಅಂತ ಬರಿತೀವಿ. ಓಕೆ, ಈಗ ಇದು 10 ಇತ್ತಂದ್ರೆ ಇದು 7 ಇರುತ್ತೆ ಫಸ್ಟ್ ಒನ್. ಅದೇ ರೀತಿ ಇದು 4 ಇತ್ತಂದ್ರೆ ಇದು 3 ರಿಯಾಯಿತಿ. ಓಕೆ, ಆಮೇಲೆ ಇದು 5 ಇತ್ತಂದ್ರೆ ಇದು 3, 2 ಕಮ್ಮಿ. ಅಂದರೆ ಇದೆಷ್ಟಾಗುತ್ತೆ ನೋಡಿರಿ, ಇದು 200 ಆಯಿತು, ಇದು 63. ಓಕೆ, 63 ಅಂತಂದಾಗ ನಾನು ಇದನ್ನು 100ಕ್ಕೆ ಕನ್ವರ್ಟ್ ಮಾಡ್ತೀನಿ. ಇದು 100 ಡಿವೈಡೆಡ್ ಬೈ 2 ಮಾಡ್ತೀನಿ ಅಂತಂದಾಗ ಎಷ್ಟಾಯಿತು 31.5 ಆಯಿತು. ಅಂದ್ರೆ ಈಗ ನಂಗೆ ಸಿಕ್ತು ವ್ಯಾಲ್ಯೂ. ಈಗ ಎಷ್ಟು ಒಂದೇ ರಿಯಾಯಿತಿ ಅಂದಾಗ 100 ಇದ್ದದ್ದು 31.5 ಆಗೈತೆ. ಅಂದ್ರೆ ಉಳಿದದ್ದೆಷ್ಟು 68.5% ಕೊಡ್ಬೋದಿತ್ತು ಒಮ್ಮೆ. ಈ 3 ರಿಯಾಯಿತಿ ಕೊಡೋ ಬದಲಿ 68.5 ಕೊಡ್ಬೋದಿತ್ತು. ದಿಸ್ ಈಸ್ ಶಾರ್ಟ್ಕಟ್. ಓಕೆ, ಡನ್. ನೆಕ್ಸ್ಟ್, ಒಂದು ರೇಸ್ನಲ್ಲಿ ಹಳದಿ ಮತ್ತು ಹಸಿರು ಬೈಕುಗಳು ನೋಡಿ ಯಾವ್ಯಾವು, ಯೆಲ್ಲೋ ಆ್ಯಂಡ್ ಗ್ರೀನ್. ಒಟ್ಟು 100 ಬೈಕುಗಳಿವೆ. ಎಲ್ಲ ಬೈಕುಗಳ ಸರಾಸರಿ ವೇಗ 35 km ಆಗಿದೆ. ಹಳದಿ ಬೈಕುಗಳ ಸರಾಸರಿ ವೇಗ 55 km/h ಆಗಿದೆ ಮತ್ತು ಹಸಿರು ಬೈಕುಗಳ ಸರಾಸರಿ 30 ಅದ. ಎಲ್ಲ ಬೈಕುಗಳು ಕೊಟ್ಟಾರ,
ಹಸಿರು ಸಪ್ರೇಟಾಗಿ ಕೊಟ್ಟಾರ. ದೆನ್ ವೆರಿ ಸಿಂಪಲ್ ನೋಡಿರಿ. ಫಸ್ಟಿಗೆ ಯೆಲ್ಲೋ ಎಷ್ಟು ಅದ ರೀ? ಹಳದಿದು 55 ಅದ. ಗ್ರೀನ್ ಇದು ಎಷ್ಟು ಅದ? 30 ಅದ. ಎಲ್ಲಾದ್ರದ್ದು ಎಷ್ಟು ಅದ ರೀ? 35 ಅದ. ಓಕೆ, ಈಗ ನೋಡಿರಿ ಈ ಮೆಥಡಂತ ಮಾಡೋದು. 55ರಾಗ 35 ಹೋದ್ರೆ ಎಷ್ಟು ಉಳಿತು? 20 ಉಳಿತು. ನೆಕ್ಸ್ಟು 35ರಾಗ 30 ಹೋದ್ರೆ 5 ಉಳಿತು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನಾನು. 5 1 5 4 ಅಂದಾಗ 4:5 ಬಂತಂದ್ರೆ ಟೋಟಲ್ ಎಷ್ಟಾಯಿತು? 5 ಅದ. 5 ಅಂತಂದ್ರೆ ಟೋಟಲ್ ನಮ್ಗೆ ಎಷ್ಟು ಅದಾವ್ರಿ ಗಾಡಿ? 100 ಅದಾವ. ಹೌದಾ? ಅವ್ರು ಕೇಳಿದ್ದೇನು? ಗ್ರೀನ್ ಎಷ್ಟು ಅದಾವೆ, ಹಸಿರು ಎಷ್ಟು ಅದಾವೆ ಅಂತಂದ್ರೆ, ಹಸಿರು ಅಂತಂದ್ರೆ 4 ಅಂದರೆ ಎಷ್ಟು? 5 ಇದ್ದದ್ದು 100 ಆಗೈತೆ ಅಂದ್ರೆ ಎಷ್ಟು ಇಂಟು ಮಾಡ್ಯಾರ? 20 ಇಂಟು ಮಾಡ್ಯಾರ. ಇದಕ್ಕೂ 20 ಮಾಡಿರಿ, ಎಷ್ಟು ಬಂತು? 80. ಅಂದ್ರೆ ನಮ್ಮ ಎಷ್ಟು ಅದಾವೆ ರೀ? ಹಸಿರು ಕಲರ್ ಬೈಕು 80 ಅದಾವ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್. ಕ್ವಶನ್ ಎಷ್ಟು ದೊಡ್ಡದು ಅನಿಸುತ್ತಲ್ಲ ನಿಮ್ಗೆ ಅಷ್ಟು ಈಸಿ ಮಾಡ್ಬೋದು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಇಲ್ಲಿ ಡೈರೆಕ್ಟಾಗಿ ನೋಡಿರಿ, 15 1 15 4 60. ಓಕೆ, ಆಮೇಲೆ ಕೆಳಗಡೆ ಬರೀರಿ -9 -4 ಉಳಿತು. ಓಕೆ, ನೆಕ್ಸ್ಟು -4 6 4 24. ಎಲ್ಲ ಮೈನಸ್ ಒಳಗದವ. ಫೈನಲಾಗಿ ನಮ್ಮ ಮೈನಸ್ ಚಿಹ್ನೆ ಬರುತ್ತೆ. 24 31 33 37 ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ಇದು ಕೂಡ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 3 3 ಗೆಟ್ ಕ್ಯಾನ್ಸಲ್, 3 1 3 1. ನೆಕ್ಸ್ಟು ಒಂದು ಉಳಿತದು. ಇಲ್ಲಿ ನೋಡಿರಿ 19 6 ಉಳಿತಿಲ್ಲಿ. ಹೌದಾ? ಓಕೆ, 6 ಉಳಿತಂದ್ರೆ 6 / 3 ಅಂದರೆ ಎಷ್ಟಾಯಿತು? 3 1 3 2. ಹೌದಾ? ಅಂದರೆ 2 ಉಳಿತು. ಈಗ ಏನು ಉಳಿತು ನಮ್ಮದು? 23 × 16 ಅಂದ್ರೆ 368 ಇಂಟು 2 ಅಂತಂದ್ರೆ 736. ದಿಸ್ ಈಸ್ ಆನ್ಸರ್. ಓಕೆ, ಡನ್. 13ನೇ ಕ್ವಶನ್. ಏನದ ರೀ? ವರುಣ 5400 ಹೂಡಿಕೆ ಮಾಡ್ತಾನೆ, ಆಶೀಷ್ 9400 ಹೂಡಿಕೆ ಮಾಡ್ತಾನೆ. ವಾಟ್ ಈಸ್ ದ ಡಿಫ್ರೆನ್ಸ್? 4000. ಓಕೆ, ನೆಕ್ಸ್ಟು ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡುತ್ತಾರೆ. 3 ವರ್ಷಗಳ ಬಳಿಕ ಆಶೀಷ್ ಅರುಣ್ಗಿಂತಲೂ 960 ರೂಪಾಯಿ ಹೆಚ್ಚು ತೊಗೋತಾನೆ. ಇಲ್ಲಿ ನೋಡಿರಿ, ನೀವು ಹೆಚ್ಚು ಇನ್ವೆಸ್ಟ್ ಮಾಡ್ಯಾನಂದ್ರೆ ಹೆಚ್ಚು ತೊಗೊಳಕ್ಕೆ ಬೇಕು, ಅದಕ್ಕೆ ನಾ ಡಿಫ್ರೆನ್ಸ್ ತೊಗೊಂಡಿದ್ದೆ. ಹೆಚ್ಚಿನ ಬಡ್ಡಿ ಪಡೆದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. R = ಕಂಡುಹಿಡಿದಾರೆ ಅಂದ್ರೆ ಈಗ ಈ ಹೆಚ್ಚು ಇನ್ವೆಸ್ಟ್ ಮಾಡ್ಯಾನಂದ್ರೆ ಇದು ನಮಗೆ ಅಸಲಾಗುತ್ತೆ. ಅಂದ್ರೆ 400. ಹೌದಾ? ಇಂಟು 4000 ಇಂಟು ಒಂದು ಅಸಲಿದು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, /100 ಆದ್ರೆ ಬಡ್ಡಿ ಎಷ್ಟು ಪಡ್ತಾನೆ? 960. ಅಂದ್ರೆ ಯಾಕೆ 960 ಅಂದರೆ ಇಲ್ಲಿ ಡಿಫ್ರೆನ್ಸ್ ತೊಗೊಂಡಿನಿ, ಅವನು ಡಿಫ್ರೆನ್ಸ್ ಕೊಟ್ಟಾರೆ 960 ಅಂತ. ಈಗ 2 0 R = 960 / 4 3 12 ಅಂದರೆ 120 ಆಯಿತು. ಈ 0 ಹೋಯಿತು. 12 1 12 8 96. R = 8%. ಅಂದ್ರೆ 8% ಬಡ್ಡಿ ದರದಲ್ಲಿ ಅವರು ಹೂಡಿಕೆ ಮಾಡಿದರು. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಶಿಫ್ಟಲ್ಲಿ ಕೇಳಿದ್ದಾರೆ ಈ ಥರ ಕ್ವಶನ್ನು. ಅಲ್ಲಿ ಡಿಫ್ರೆನ್ಸ್ ಇದು ಏನು ಚೇಂಜ್ ಆಗೈತೆ ಅಂದ್ರೆ ಮೊತ್ತವನ್ನು ಕೊಟ್ಟಿರ್ತಾರಲ್ಲ ಅವರಿಬ್ಬರು ಡಿಫ್ರೆನ್ಸು ಬಡ್ಡಿ ಅದಷ್ಟೇ ವೇರಿಯೇಷನು, ಇಯರಷ್ಟು ವೇರಿಯೇಷನ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್ 14ನೇ ಪ್ರಶ್ನೆ ಏನದ ನೋಡಿರಿ. ಗಿಲ್ ಅವರು 2 ನಾಯಿಗಳನ್ನು ಸಮಾನ ಬೆಲೆಗೆ ಮಾರಾಟ ಮಾಡುತ್ತಾರೆ. ಒಂದು ನಾಯಿಯ ಮಾರಾಟ ಮೂಲಕ 22ರಷ್ಟು ಲಾಭವನ್ನು ಪಡೆದು ಇನ್ನೊಂದರ ಮೇಲೆ 22ರಷ್ಟು ನಷ್ಟವನ್ನು ಪಡೆಯುತ್ತಾರೆ. ಹಾಗಾದರೆ ಶೇಕಡ ಲಾಭ ಅಥವಾ ಶೇಕಡ ನಷ್ಟ ಎಷ್ಟು ಅಂತಂದಾಗ ಇಲ್ಲಿ ನೋಡಿರಿ, 22 ಅಂತಂದಾಗ ಎಷ್ಟಾಯಿತು? 22² ಎಷ್ಟು? 484 ಅಂದಂಗೆ. ಹೌದಾ? 484 ಅಂತಂದ್ರೆ ಪರ್ಸೆಂಟೇಜ್ ಅಂದಾಗ /100 ಮಾಡ್ತೀವಿ. ಹೌದಾ? /100 ಮಾಡ್ತೀವಿ ಅಂದ್ರೆ 4.84% ಏನಾಗೈತಿ? ಲಾಸ್ ಆಗೈತೆ ಅಂತೇಳಿ ಡೈರೆಕ್ಟಾಗಿ ನಾವು ಮಾಡ್ಬೋದು. ಹೌದಾ? ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಂತಂದಾಗ ಇದು ಯಾವಾಗ 2 ವ್ಯಾಲ್ಯೂಸ್ ಸೇಮ್ ಇದ್ದಾಗ ಅವುಗಳ ಸ್ಕ್ವೇರ್ ಮಾಡಬೇಕು, 2 ಬಿಂದುಗಳನ್ನು ಇಡಬೇಕು. ಇದು ಒಂದು ಮೆಥಡ್. ಇಲ್ಲಪ್ಪ ಸರ ಇನ್ನೊಂದು ಬೇರೆ ಬೇರೆ ಇದ್ದಾಗ ಅವಾಗ ಏನು ಮಾಡಬೇಕು? +r - a +r - b +r - ab / 100. ಓಕೆ, ದೆನ್ ಫಸ್ಟಿಗೆ 22% ಲಾಭ ಆಗುತ್ತೆ, 22% ನಷ್ಟ ಆಗುತ್ತೆ. ದೆನ್ 22 × 22 / 100. ದೆನ್
ಈ ಸೊನ್ನೆ ಕ್ಯಾನ್ಸಲ್ ಆಯಿತು, ವ್ಯಾಲ್ಯೂ ಈಸ್ ಮೈನಸ್ ಆಗೈತಿ. 4.484 ಹೌದಾ, ಡಿವೈಡೆಡ್ ಬೈ 100 ಮೈನಸ್ ಒಳಗೈತೆ ಅಂದ್ರೆ ಲೆಸ್ ಅಂತಂದಾಗ ನಮಗೆ ಕಡಿಮೆ ಆಗತೈತಿ. 4.84% ಏನಂತ ಲಾಸ್. ಓಕೆ, ಮೈನಸ್ ಅಂತಂದ್ರೆ ಲಾಸ್, ಪ್ಲಸ್ ಇದ್ರೊಳಗೆ ಬಂದ್ರೆ ನಮ್ಮದು ಲಾಭ ಅಂತಂದಾಗ. ಅಂದ್ರೆ ಯಾವುದು 4 ಆಪ್ಷನ್ ಮಿಸ್ಟೇಕ್ ಆಗೈತಿ. ಓಕೆ, ಡನ್, ಗೊತ್ತಾಯ್ತಲ್ಲ. ಓಕೆ, ನೆಕ್ಸ್ಟ್. ಓಕೆ, ಇದು 4.84 ಆಗಬೇಕು. ಇಲ್ಲದ ನೋಡಿ 4.84 ಆಗಬೇಕಿದು. ಓಕೆ, ಡನ್. ನೆಕ್ಸ್ಟ್ ಏನದ ರೀ, ಆಶೀಶ್ ಅವರ ಬಳಿ 71,000 ಇಲ್ಲಿ 1,000, ಇಲ್ಲಿ 7 ಒಂದು ಎಕ್ಸ್ಟ್ರಾ ಬಂದದ, ತೆಗೆದುಬಿಟ್ರಿ. 1,617 ರೂಪಾಯಿಗಳು ಇದೆ. ಆ ಮೊತ್ತವನ್ನು ಏನು ಮಾಡ್ತಾರೆ ಹೇಳ್ರಿ, ಅವರ ಮಕ್ಕಳಾದ ಇಬ್ಬರಿಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿದರು ಹಾಗೂ ಅವುಗಳ ವಾರ್ಷಿಕವಾಗಿ ಲೆಕ್ಕವನ್ನು ಚಕ್ರಬಡ್ಡಿಯಲ್ಲಿ ಹಾಕ್ತಾರೆ. ಹಾಗಾದರೆ 10% ಬಡ್ಡಿ ದರದೊಳಗೆ ಅಂದಾಗ ಅವರು ಅರುಣ್ ಮತ್ತು ಮಹೇಶ್ ಅವರು 14 ಮತ್ತು 15 ವರ್ಷಗಳ ನಂತರ ಮೊತ್ತವನ್ನು ಪಡೆದರು. ಹಾಗಾದರೆ ಆಶೀಶ್ ಅವರು ಅರುಣ್ಗೆ ಎಷ್ಟು ಹಣ ಕೊಟ್ಟಾರ ಅಂತಂದ್ರೆ, ಪ್ರತಿ ಒಂದು ಶಿಫ್ಟಲ್ಲಿ ಈ ಥರ ಕ್ವಶನ್ 1, 2 ಬಂದವ. ಒಂದೇ ಒಂದು ಸಿಂಪಲ್ ಮೆಥಡ್ ನೋಡ್ರಿ, ಇದ್ರೊಳಗೆ ಪರ್ಸೆಂಟೇಜನ್ನು ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೋರಿ. ಪರ್ಸೆಂಟೇಜನ್ನು ಭಿನ್ನರಾಶಿ ಒಳಗೆ ಯಾವ ಥರ ಬರಿಬೋದು, 1/10 ಅಂತ ಬರಿಬೋದಾ. 1/10 ಮೀನ್ಸ್ 10ಕ್ಕೆ 1 ಹೆಚ್ಚಾಗೈತೆ ಅಂತಂದ್ರೆ ಇದು 11, ಇದು 10 ಅನ್ನ, ಹೌದಾ. 10, 11 ಅಂದಾಗ 10 ಫಸ್ಟಿಗೆ ಯಾರದಾರ ಅರುಣ್, ಹೌದಾ. ಆಮೇಲೆ ಮಹೇಶ್ ಇಬ್ಬರು ಅದಾರ. ಫಸ್ಟ್ನೇದವ, ಇದು ಎರಡನೇದವ. ಎರಡು ಸೇರಿದ್ರೆ ಎಷ್ಟಾಯಿತು, 21. ಅಂದ್ರೆ 21 ಅಂದ್ರೆ ಅವನ ಕಡೆ ಇದ್ದಂಥದ್ದು ಒಟ್ಟು ಹಣ. ಓಕೆ, 1,617. ಆಮೇಲೆ ಅವ್ರು ಕೇಳಿದ್ದಾರ್ದು ಯಾವುದು, ಅರುಣ್ ಅಂದ್ರೆ ಫಸ್ಟು. ಅಂದ್ರೆ 11 ಅಂದ್ರೆ ಎಷ್ಟು ಅಂದ್ರೆ 21 ಇದ್ದದ್ದು 1617 ಆಗೈತೆ. ಅಂದ್ರೆ ಇಂಟು 77 ಮಾಡ್ಯಾರ. ಇದಕ್ಕೂ 77 ಮಾಡಿಬಿಡ್ರಿ, 847 ಅರುಣಿಗೆ ಕೊಟ್ಟಂತಹ ಒಟ್ಟು ಹಣ ಆಗೈತೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಸಿಂಪಲ್. ಪ್ರತಿಯೊಂದು ಲೆಕ್ಕವನ್ನು ಈ ರೀತಿ ಮಾಡ್ಬೋದು. ಡನ್. ಓಕೆ, ನೆಕ್ಸ್ಟ್ 16th ಕ್ವಶನನ್ನು ನೋಡಿರಿ. ಇಲ್ಲಿ ಕೂಡ ಏನು ಕೊಟ್ಟಾರ, 2 ಸಂಖ್ಯೆಗಳು ಅವುಗಳ ಶೇಷ ಉಳಿತದೆ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತ ಕೇಳಿದಾರೆ. ಓಕೆ, ಡನ್. ಫಸ್ಟಿಗೆ ಏನು ಮಾಡಬೇಕು, ಇದೇ ಥರ ಒಂದು ಇದೇ ಶಿಫ್ಟಲ್ಲಿ ಮಾಡೀವಿ ನಾವು ಆಲ್ರೆಡಿ. 92,215 ಇದರೊಳಗೆ 1ನೇದ್ರಾಗ 7 ಉಳಿತೈತಿ, ಇಲ್ಲಿ 11 ಶೇಷ ಉಳಿತೈತೆ. ಅಂದ್ರೆ ಫಸ್ಟಿಗೆ ಅವ್ನು ತೆಗೆದು ಬಿಡ್ರಿ. ಎಷ್ಟು ಬಂತು ಇದ್ರೊಳಗೆ, 85 ಬಂತ. ಓಕೆ, ಇಲ್ಲಿ 204 ಬಂತು. ಒಂದು ವಿಚಾರ ಮಾಡಿಬಿಡ್ರಿ, 85 ಇದು ಯಾವ ಮಗ್ಯಾಗ್ರೆ ಐತೇನು, ಐತಿ. 17ನ ಮಗ್ಯಾಗ ಐತಿಲ್ಲ ರೀ. 17ನ ಮಗ್ಯ ಒಳಗೆ 85 ಅದ, ಹೌದು ಇಲ್ಲ. ಅದೇ ರೀತಿ 204 17 ಹೋಗುತ್ತೆ. 17 ಒಂದಲೇ 17 ಡಿವೈಡೆಡ್ ಬೈ 17 ಬೋತ್. ಓಕೆ, ಅಂದ್ರೆ ಈ ಆನ್ಸರ್ ಏನು ರೀ, 17. ಆಪ್ಷನ್ ನಂಬರ್ ಎ ಇಸ್ ರೈಟ್. ಇಷ್ಟೇ ಸಿಂಪಲ್. ಡನ್. ನೆಕ್ಸ್ಟು ಮೀನ್ ಪ್ರಪೋರ್ಷನ್ ಅಂತ ಕೇಳ್ಯಾರ. ಮೀನ್ ಪ್ರಪೋರ್ಷನ್ ಅಂದ್ರೆ AB √of AB. ನಮ್ಮದು ಇದು ಫಾರ್ಮುಲಾ. ಓಕೆ, ಇಲ್ಲೇನದ ರೀ, ಒಂದೇದು ಎ ಅಂದರೆ ಏನದ ಇಲ್ಲಿ ಬರೀತೀನಿ ಸೈಡಿಗೆ. ಫಸ್ಟಿಗೆ A ಅಂದರೆ ಇಲ್ಲಿ A² ಡಿವೈಡೆಡ್ ಬೈ B³ ಓಕೆ. ದೆನ್ B 9B² ಡಿವೈಡೆಡ್ ಬೈ 4A³. ಪ್ರತಿ ಒಂದಕ್ಕೆ ಭಾಳಷ್ಟು ಕೇಳ್ಯಾರ. ಮೀನ್ ಪ್ರಪೋರ್ಷನ್, ಥರ್ಡ್ ಪ್ರಪೋರ್ಷನ್, ಅನುಪಾತದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇವು. ಓಕೆ, ದೆನ್ ಈ ವ್ಯಾಲ್ಯೂಸನ್ನು ಇಲ್ಲಿ ಹಾಕ್ಬೇಕು ನಾವೀಗ. √of ಭಾಳ ಸಿಂಪಲ್ ಅದ ರೀ, A², ನೆಕ್ಸ್ಟ್ ಏನದ ರೀ B³ ಇಂಟು 9B² ಡಿವೈಡೆಡ್ ಬೈ 4A³. ಇಲ್ಲಿ ಒಂದೇ ವಿಚಾರ ಮಾಡಿರಿ, ನಾವು ಯಾವ್ಯಾವ ಡಿವೈಡ್ ಆಗ್ತಾ ಹೋಗ್ಬಿಡ್ನು. ಇಲ್ಲಿ 2 B ಅದಾವ, ಈ ಥರನೂ 2 ತೆಗೆದು ಬಿಡ್ರಿ, 1 B ಉಳಿತು. ಇಲ್ಲಿ 2 A ಅದಾವ, ಈ ಥರಾಗ 2 ತೆಗೆದು ಬಿಡ್ರಿ, 1 ಉಳಿತು. ಡನ್. ಏನೇನು ಉಳಿದದ್ದು ಒಂದು ಕಡೆ ಬರೆದು ಬಿಡ್ರಿ. √of 9 4AB ಇಷ್ಟ ಉಳಿತಾ. ಇದನ್ನು ರೂಟದಿಂದ ಹೊರಗಡೆ ತೆಗೆದ್ರೆ ಹೆಂಗೆ ಬರೀಬೋದು, 9 ಇದ್ದದ್ದನ್ನು 3 ಅಂತ ಬರಿತೀವಿ, ಆಮೇಲೆ 4ಅನ್ನು 2 ಅಂತ ಬರಿತೀವಿ. AB ಎಷ್ಟು ಉಳಿದೈತೆ ಅಂದ್ರೆ √of AB. ದಿಸ್ ಈಸ್ ದಿ
ಫೈನಲ್ ಆನ್ಸರ್ ಆಫ್ ಮೀನ್ ಪ್ರಪೋರ್ಷನ್. ಓಕೆ, ಏನು ಎಲ್ಲದ ನೋಡ್ರಿ, ಹಾಂ 3 ಡಿವೈಡೆಡ್ ಬೈ ರೂಟ್ ಆಫ್, ಇದು ರೂಟ್ ಅದ ರೀ, ಆಮೇಲೆ ಇದು ರೂಟ್ ಅದ, ಸಾರಿ, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 18th ಕ್ವಶನ್. ಅಮಿತ್ ಪಿಯಾನೋ ಖರೀದಿಸಿದ, ಅದನ್ನು ಗೋಪಾಲ್ಗೆ 5ರಷ್ಟು ಲಾಭಕ್ಕೆ ಮಾರಿದನು. ಗೋಪಾಲ್ ಅದನ್ನು ಅಕ್ಷಯ್ಗೆ 25ರಷ್ಟು ನಷ್ಟಕ್ಕೆ ಮಾರಿದನು. ಅಕ್ಷಯ್ ಅದನ್ನು 1890 ರೂಪಾಯಿ ಪಾವತಿಸಿದರೆ ಅಮಿತ್ ಖರೀದಿಸಿದ ಪಿಯಾನೋದ ಬೆಲೆ ಎಷ್ಟು? ಒಬ್ಬರಿಂದ ಒಬ್ಬರು ಮಾರ್ಯಾರ, ಅದ್ರ ಕೊಂಡ ಬೆಲೆ ಯಾರಿಗೂ ಗೊತ್ತಿಲ್ಲ, ಅದನ್ನು ನಮಗೆ ಕಂಡುಹಿಡಿ ಅಂತ ಕೊಟ್ಟಾರ. ಓಕೆ, ಕೊಂಡ ಬೆಲೆ ನಮಗೆ ಗೊತ್ತಿಲ್ಲ, ಎಕ್ಸ್. ಆಮೇಲೆ ಫಸ್ಟ್ನೇದು ಅವ ಎಷ್ಟಕ್ಕೆ ಮಾರ್ತಾನೆ? 5% ಲಾಭಕ್ಕೆ ಮಾರ್ತಾನೆ, ಅಂದ್ರೆ 100ಕ್ಕೆ 105 ಅನ್ನಂಗೆ. ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತಾನೆ? 25% ನಷ್ಟಕ್ಕೆ ಮಾರಿದ್ರೆ ಲಾಸ್ಟಕ್ಕೆ ಅವ್ನು ಕೊಟ್ಟಂತಹ ಮೊತ್ತ ಎಷ್ಟು? 1890. ಓಕೆ, ದೆನ್ ಸಿಂಪ್ಲಿಫೈ ಮಾಡಿದ್ಮೇಲೆ ಎಷ್ಟು ಬರುತ್ತೆ ನೋಡಿರಿ. ಈಗ ನೋಡಿರಿ, 5 2 10 0, ನೆಕ್ಸ್ಟ್ 5 2 5 1. ಓಕೆ, ನೆಕ್ಸ್ಟು 25 4 25 3, ಇನ್ನೆಲ್ಲಿ ಹೋಗಂಗಿಲ್ಲ, ಅವನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ಕೊಂಬಿಡ್ರಿ. ಎಷ್ಟದ ರೀ? 1890 ಇಂಟು 20 ಇಂಟು ಏನೇನು 20 ಇಂಟು 8 ಅಂತಂದಾಗ 4 ಅಂತಂದಾಗ 80 ಡಿವೈಡೆಡ್ ಬೈ 21 ಡಿವೈಡೆಡ್ ಬೈ 3 ಇಂಟು 3, ಇವೆಲ್ಲ ಓದ ನೋಡ್ರಿ ಇಲ್ಲಿ. ಈಗ ಡಿವೈಡ್ ಮಾಡಿರಿ, 21 ಮಾಡಿರಿ, 21 ಹೋಗುತ್ತೆ. 21 21 9 189. ನೆಕ್ಸ್ಟು 3 1 3 30, ಹೌದಾ? 30 ಇಂಟು 80, 8 3 24, 1 2 0, ಅಂದರೆ 2400. ಆನ್ಸರ್ ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಕೊಟ್ಟಂತಹ ಕ್ವಶನನ್ನು ಇಕ್ವೇಷನಲ್ಲಿ ಬರೆದು ಗೊತ್ತಾಗಬೇಕು ಫಸ್ಟಿಗೆ. ಓಕೆ, ಡನ್. 19th ಕ್ವಶನ್. ಏನದ ರೀ? ರವಿಯವರು ಒಂದು ಕೆಲಸವನ್ನು 4ನೇ ಒಂದು ಭಾಗ ಅಂತಂದ್ರೆ 1/4 ಅಂತಂದಾಗ. ಓಕೆ, 1/4 ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. ಅಂದ್ರೆ 1 ಅಂದ್ರನ 15 ದಿನದಾಗ ಮಾಡ್ತಾನೆ. 4 ಅಂದರೆ ಎಷ್ಟು? 60. ಓಕೆ, ಪೂರ್ತಿ ಕೆಲಸ 60ದಾಗ ಮಾಡ್ತಾನೆ. 1ನೇದು ಮುಗೀತು. ನೆಕ್ಸ್ಟು ಚಾವಿ ಅವರು ಕೆಲಸದ 3ನೇ ಒಂದು ಭಾಗ ಅಂದ್ರೆ 1 ಡಿವೈಡೆಡ್ ಬೈ 3 ಅಂತಂದಾಗ ಅದನ್ನು ಎಷ್ಟು ದಿನದಾಗ ಮಾಡ್ತಾನೆ? 18 ದಿನದಾಗ ಮಾಡ್ತಾನೆ. ಅಂದ್ರೆ 18 ದಿನದಾಗ 1 ಮಾಡಿದ್ರೆ 3ಕ್ಕೆ 54, ಎರಡನೇದ ಒಂದು 54. ನೆಕ್ಸ್ಟು LCM ಮೆಥಡ್ ಮಾಡ್ಬೇಕಂದ್ರೆ ಅವರು ತಗೋಬೇಕಲ್ಲ, ನಾವು ಎಷ್ಟೆಷ್ಟು ದಿನದಾಗ ಮಾಡ್ತಾರೆ, ಫುಲ್ಲು ವರ್ಕ, ಹೌದಾ? ನೆಕ್ಸ್ಟು ಧನಿ ಅವನೇನು ಮಾಡ್ತಾನೆ? ಒಂದು ಕೆಲಸದ ಅರ್ಧದಷ್ಟು ಅಂದ್ರೆ 1/2 ಭಾಗವನ್ನು ಏನು ಮಾಡ್ತಾನೆ? ಎಷ್ಟು? ಅದರದ್ದು ಒಂದು ಭಾಗವನ್ನು 24 ದಿನದಾಗ ಮಾಡಿದ್ರೆ, ಒಂದು ಭಾಗವನ್ನು 24 ದಿನದಾಗ ಮಾಡಿದ್ರೆ 2 ಭಾಗವನ್ನು 48 ದಿನದಾಗ ಮಾಡ್ತಾನೆ. ಈಗ 3 ಸಿಗ್ತಾನೆ. ಈ 3 ತೊಗೊಂಡು ನಾವು LCM ಮೆಥಡ್ದಾಗ ಮಾಡಬೇಕೀಗ. ಓಕೆ, 60 54 48 3 ಬಂದಿದ್ದು ನಮಗೆ ಸಿಕ್ತು. ಓಕೆ, ನೆಕ್ಸ್ಟ್ ಈಗ ಅವೇನು ಕೇಳತ್ತಾನ? ಧನಿ ಮತ್ತು ಧನಿ ಒಟ್ಟಿ ಮೂವರು ಸೇರಿ 4ನೇ 3 ಭಾಗದಷ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಕೇಳ್ರಿ. ಓಕೆ, ಈಗ ನಾವು ಇದನ್ನು LCM ಮೆಥಡ್ಲೇ ಮಾಡಬೇಕು. ಎಷ್ಟದ ರೀ? 6 ರವಿ ಅದನ, ಆಮೇಲೆ ಚಾವಿ, ಆಮೇಲೆ ಧನಿ 3 ಜನ ಅದರ. ಇವ 60 ದಿನದಾಗ ಮಾಡ್ತಾನೆ ಫುಲ್ ಕೆಲಸ, ಇವ 50 ದಿನದಾಗ ಮಾಡ್ತಾನೆ, 54 ದಿನದಾಗ, ಇವ 48 ದಿನದಾಗ ಮಾಡ್ತಾನೆ. ಅಂದಾಗ ಇವ್ರ 3 LCM ತೆಗೆದ್ರೆ ಎಷ್ಟು ಬಂತು? 216 ಅಂದ್ರೆ 2160. ಇದ್ರದ್ದು ಎಷ್ಟು ಒಟ್ಟು ಕೆಲಸಗಳನ್ನಾಗಿವು. ಇದರೊಳಗೆ ಎಷ್ಟು 60ರಂಗೆ ಎಷ್ಟು ಕೆಲಸ ಮಾಡ್ತಾನೆ? ಇವ 36 ದಿನದಾಗ ಮಾಡ್ತಾನೆ, ಇವ 40, ಇವ 45. ಟೋಟಲ್ ಎಷ್ಟಾಯಿತು? 121 ಆಯಿತು. ಅಂದಾಗ ನಮಗೆ ಟೋಟಲ್ ಕೆಲಸ ಎಷ್ಟು ಅದಾವ ರೀ? 2160 ಅದಾವೆ. ಎಷ್ಟು ಪಾರ್ಟ್ ಅದಾವೆ? 121 ಪಾರ್ಟ್ನಾಗ. ಅಂದ್ರೆ ಅವ್ರು ಏನು ಕೇಳ್ತಾರೆ? 4ನೇ 3 ಭಾಗದಷ್ಟು ಕೆಲಸವನ್ನು ಎಷ್ಟು ದಿನದಾಗ ಮುಗಿಸ್ತಾರೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮುಗಿದು ಹೋಯ್ತು. 4 1 4 5 20, 4 4 0. ಓಕೆ, ಅಂದಾಗ ಎಷ್ಟು ಬಂತು? 16 20 ಡಿವೈಡೆಡ್ ಬೈ 121. ಅಂದಾಗ ಇದನ್ನು ಪೂರ್ಣಾಂಕದಲ್ಲಿ ಬರೆದಿರ್ತಾರೆ ಆಲ್ಮೋಸ್ಟು, ಡಿವೈಡ್ ಆಗಲಿಲ್ಲ ಅಂದರೆ ಏನು ಬರುತ್ತೆ ರೀ? 13:47 ಡಿವೈಡೆಡ್ ಬೈ 121.
ಇದು ನಮ್ಮದು ಫೈನಲ್ ಆನ್ಸರ್. ಫಸ್ಟಿಗೆ ಅವರನ್ನು ಒಟ್ಟು ದಿನಗಳನ್ನು ಕಂಡುಹಿಡಬೇಕು. ಆಮೇಲೆ ನೋಡಿ ಡಿವೈಡೆಡ್ ಬೈ 121 ಅಂದ್ರೆ ಒಂದೇ ಅದ ರೀ, ಆಪ್ಷನ್ ನಂಬರ್ ಎ. ಓಕೆ, ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಈ ರೀತಿ ಮಾಡಬೇಕು. ಲಾಸ್ಟ್ ಒಂದು ಕ್ವಶನ್ ನೋಡಿರಿ, ಲಾಸ್ಟ್ 20 ಕ್ವಶನ್. ಜಾಕೀರ್ ತನ್ನ ಸಾಮಾನ್ಯ ವೇಗವನ್ನು 2/3 ರಲ್ಲಿ ಕಾರನ್ನು ಓಡಿಸಿದರೆ ಸಾಮಾನ್ಯ ವೇಗಕ್ಕಿಂತ ಏನು ಮಾಡ್ತಾನೆ ರೀ, ಸ್ಪೀಡ್, ಅವನದು ಸ್ಪೀಡ್ ಏನದ ರೀ 2/3, ಸಾಮಾನ್ಯ ವೇಗಕ್ಕಿಂತ 2/3 ವೇಗದಾಗ ಓಡಿದಂದ್ರೆ ಸ್ಪೀಡ್ ಏನೈತೆ ರೀ, ಫಸ್ಟಿಗೆ ಒಂದು 3 ಇತ್ತಂದ್ರೆ 2ರಾಗ ಓಡಿಸ್ತಾನೆ. ಟೈಮ್ ಏನಾಗುತ್ತೆ ರೀ 2 ಮತ್ತು 3 ಆಗುತ್ತೆ. 10 ನಿಮಿಷ ತಡವಾಗಿ ತಲುಪುತ್ತಾನೆ. ತನ್ನ ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳೋದು? ಸಿಂಪಲ್. ಓಕೆ, ಡಿಫ್ರೆನ್ಸ್, ವಾಟ್ ಇಸ್ ದ ಡಿಫ್ರೆನ್ಸ್? 1 ಅಂದ್ರೆ 1 ಅಂದ್ರೆ 10 ನಿಮಿಷ ತಡ ಮಾಡಿ ಹೋಗ್ತಾನ. ಅಂದ್ರೆ ಸಾಮಾನ್ಯದಾಗ ಹೋಗ್ಬೇಕಂದ್ರೆ 2 ಅಂದರೆ ಎಷ್ಟು? 20. ಹೌದು ಇಲ್ಲೋ? ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ಸಿಂಪಲ್. ಓಕೆ, ಈ ಥರದ ಪ್ರಶ್ನೆಗಳು ನೆಕ್ಸ್ಟ್ ಶಿಫ್ಟಲ್ಲಿ ಕೂಡ ಬಂದಿರ್ತವೆ. ಅದನ್ನು ಕೂಡ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ರೆಗ್ಯುಲರಾಗಿ ನೋಡಿರಿ. ಅದೇ ರೀತಿ 2024ರ ಎಲ್ಲ ಕ್ವಶನ್ಗಳನ್ನು ಬಿಡಿಸಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ, ಅವುಗಳನ್ನ ಕೂಡ ನೋಡ್ಕೊರಿ. ಲಿಂಕ್ ಬೇಕಿದ್ರೆ ನನ್ನ ಮೊಬೈಲ್ ನಂಬರ್ಗೆ ಮೆಸೇಜ್ ಹಾಕಿರಿ, ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ ವಾಟ್ಸಪ್ ಮುಖಾಂತರ. ನಿಮ್ದು ಏನೇ ಡೌಟ್ಸು ಲೆಕ್ಕಗಳಿದ್ರೆ ಇದಕ್ಕೆ ನಂಬರಿಗೆ ವಾಟ್ಸಪ್ ಮಾಡಿರಿ, ನಾನು ನಿಮಗೆ ಸೊಲ್ಯೂಷನ್ ಮಾಡಿ ಕಳಿಸ್ತೀನಿ. ಅದೇ ರೀತಿ ವಿಡಿಯೋಸ್ ಲಿಂಕ್ ಬೇಕಾದ್ರೆ ಕಳಿಸ್ತೀನಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.